ಜನತೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ದೇಶದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಒಂದು ಸುದಿನ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭೀಷ್ಮ ಮತ್ತು ಉಕ್ಕಿನ ಮನುಷ್ಯ ಮಾಜಿ ಪ್ರಧಾನಿಗಳಾಗಿದ್ದಂಥ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಭಾರತ ರತ್ನವನ್ನು ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಸಂತೋಷದಾಯಕ ವಿಚಾರ. ಇವತ್ತು ನಮ್ಮ ಬೆಂಗಳೂರು ಉತ್ತರದ ಕಾರ್ಯಕಾರಿಣಿ ನಡೆಯುವಂಥ ಸಂದರ್ಭದಲ್ಲಿ ಇದು ನಮಗೆ ವಿಷಯ ಗೊತ್ತಾಯಿತು. ಕಾರ್ಯಕರ್ತರೆಲ್ಲ ಘೋಷಣೆಯನ್ನು ಹಾಕಿ ಸಂತೋಷವನ್ನು ಕೂಡ ನಾವು ಪಟ್ಟಿದ್ದೀವಿ. ಯಾಕಂದರೆ ನಾವೆಲ್ಲ ಕೂಡ ಒಂದು ಸಂದರ್ಭದಲ್ಲಿ 90ರ ದಶಕದಲ್ಲಿ ಅವ್ರ ಜೊತೆಯಲ್ಲಿ ನಾವು ಬೆಂಗಳೂರಲ್ಲೆಲ್ಲ ಕೂಡ ರಾಮ ಜನ್ಮಭೂಮಿ ಹೋರಾಟ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಇದ್ದಂಥವ್ರು ನಾವೆಲ್ಲ ಕೂಡ. ಭಾರತೀಯ ಜನತಾ ಪಾರ್ಟಿಗೆ ಒಂದು ನೇತೃತ್ವವನ್ನು ಕೊಟ್ಟು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬರೋದಕ್ಕೆ ಪ್ರಮುಖ ಕಾರ್ಯಕರ್ತರು ಕೂಡ ಕಾರಣಕರ್ತರು ಲಾಲ್ ಕೃಷ್ಣ ಅಡ್ವಾಣಿಯವರು. 500 ವರ್ಷಗಳ ನಮ್ಮ ಏನು ಸತತ ಹೋರಾಟ ಇತ್ತು, ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಆಗಬೇಕು ಅಂಥೇಳಿ ಇದನ್ನು ಜನಾಂದೋಲನವಾಗಿ ಪರಿವರ್ತನೆ ಮಾಡಿದಂಥ, ಸಾಮಾನ್ಯ ಜನಗಳಿಗೂ ಕೂಡ ರಾಮ ಮಂದಿರದ ವಿಷಯವನ್ನು ತಿಳಿಸಿದಂಥ ಒಬ್ಬ ಮಹಾನುಭಾವ ಲಾಲ್ ಕೃಷ್ಣ ಅಡ್ವಾಣಿ ಅವರು. ಅವರಿಗೆ ಇವತ್ತು ರಾಮ ಮಂದಿರ ನಿರ್ಮಾಣ ಆದಂಥ ಈ ಸಂದರ್ಭದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಾರತೀಯರಿಗೆ ಸಂದಂಥ ಗೌರವ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ನಿಜವಾದ ಒಬ್ಬ ವ್ಯಕ್ತಿಗೆ, ಒಬ್ಬ ಹೋರಾಟಗಾರರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಭಾರತ ರತ್ನ ಕೊಟ್ಟ ಪ್ರಶಸ್ತಿಯನ್ನು ಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅಲ್ಲ, ಕಡೆಗಣಿಸುವಂಥ ಪ್ರಶ್ನೆ ಎಲ್ಲಿ ಬಂತು? ಯಾಕಂದರೆ ಅವ್ರಿಗೆ ರಾಮ ಮಂದಿರದ ವಿಚಾರದಲ್ಲಿ ಕೂಡ ಅವನು ಕರೆದಾಗ ಅನಾರೋಗ್ಯ ಕಾರಣ ಮತ್ತು ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅಂಥೇಳಿ, ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಕೂಡ ಗುರುಸ್ತಕ್ಕಂಥ ಸಂದರ್ಭ. ಯಾಕಂದರೆ ನರೇಂದ್ರ ಮೋದಿ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಇವತ್ತು ದೇಶದ ಪ್ರಧಾನಿ ಮಾಡುವಂಥ ಪಕ್ಷ ನಮ್ಮದು. ಸಣ್ಣ ಕಾರ್ಯಕರ್ತನನ್ನು ಕೂಡ ಕಡೆಗಣಿಸೋದಿಲ್ಲ. ಕಾಂಗ್ರೆಸ್ ಅವ್ರಿಗೆ ಇನ್ನೇನು ಕೆಲಸ ಇಲ್ವಲ್ಲ, ಏನು ಬೇಕಾದ್ರೂ ಹೇಳ್ತಾ ಇರ್ತಾರೆ. ಇದಕ್ಕಂತೂ ವಿವಾದಾತ್ಮಕದಂಥ ಅನೇಕ ವಿಚಾರ ನಾವು ಹೇಳಿದ್ದಾರೆ. ಅವ್ರ ಮಾತನ್ನು ನಾವೇನು ಭಾಳ ಸೀರಿಯಸ್ ಆಗಿ ತಗೊಳೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.